ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಂದು 2-3 ಡೇಸ್ದು ವ್ಲಾಗ್ನ ಒಟ್ಟಿಗೆ ಕೊಲಾಬ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ತಕ್ಕೊಂಡಿರೋದು ವೀಡಿಯೋನ. ಜೋರು ಮಳೆ ಬರ್ತಾನೆ ಇತ್ತು, ತುಂಬ ಮಳೆ ಬಂದಿತ್ತು ಅವತ್ತು. ಸೊ ಅದನ್ನೇ ಒಂದು ಕ್ಲಿಪ್ ತಗೊಂಡೆ. ಇಲ್ಲಿ ಮಳೆನೆಲ್ಲ ನೋಡ್ತಾನೆ ಹಾಗೆ ಮನೆಯದೆಲ್ಲ ಬೇಸಿಕ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದ್ವಿ. ಅವತ್ತು ಇದು ಜುಲೈ 2 ಇದು ಮಿಸ್ಸಾಗಿ ಸೆಟ್ಟಿಂಗ್ ಏನೋ ಆಗಿ ವಿಡಿಯೋದಲ್ಲಿ ಡೇಟ್ ಮತ್ತು ಟೈಮಿಂಗು ಬರ್ತಾ ಇದೆ. ಸೊ ಅವತ್ತು ತಿಂಡಿಗೆ ಕಡುಬು ಮತ್ತು ಕಳಾಲೆ ಪಲ್ಯ ಮಾಡಿದರು. ದೊಡ್ಡಮ್ಮ ಕಳಾಲೆ ಕೊಟ್ಟು ಕಳಿಸಿದ್ರು. ಇದು ನಾವು ಅಂಗನವಾಡಿಗೆ ಹೋಗಿದ್ವಿ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ನನ್ನ ಮಗಳಿಗೆ ಬೋರ್ ಆಗ್ತಿತ್ತು ಅಂತ 1 ರೌಂಡ್ ಅಂಗನವಾಡಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಸುಮಾರು 1.25 ಅವರ್ ಕುತ್ಕೊಂಡು ಬಂದ್ವಿ. ರಿಟರ್ನ್ ಬರ್ತಾ ಮಾಡ್ಕೊಂಡಿರೋ ವಿಡಿಯೋ ಇದು. ಆ ರೋಡೇ ತುಂಬ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ನಮ್ಮ ಮನೆಯಿಂದ ಅಂಗನವಾಡಿಗೆ ಹೋಗೋ ರೋಡು. ಅಲ್ಲಿ ಹಾಗೆ ಎಮ್ಮೆಗಳನ್ನೆಲ್ಲ ಬಿಟ್ಟಿದ್ರು ಮೇಯೋಕ್ಕೆ, ಅದನ್ನೇ ನೋಡ್ತಾ ಇದ್ವಿ. ದೊಡ್ಡದು ಸುಮ್ಮನೆ ಹಿಂಗೆ ನೋಡ್ತಾ ಇತ್ತು ಗುದ್ದೆ ಥರ. ಅದಕ್ಕೆ ನಾನು ನನ್ನ ಮಗಳು ಸೈಡಿಂದ ಬಂದ್ವಿ. ಆಮೇಲೆ ಇವಳಿಂದ ಮನೆಗೆ ಓಡ್ತಾ ಇದ್ದಾಳೆ. ಮನೆಗೆ ಅಲ್ಲೊಂದು ಅಂಗನವಾಡಿಲಿ ಒಂದು ಮಗು ಅವಳಿಗೆ ಒಂದು ಗ್ರೀಟಿಂಗ್ ಬರ್ದು ಕೊಟ್ಟಿತ್ತು. ಸೊ ಅದನ್ನ ಇಟ್ಕೊಂಡು ಅಮ್ಮಮ್ಮಂಗೆ ತೋರ್ಸೋಕ್ಕಂತ ಹೇಳಿ ಓಡಿ ಬರ್ತಾ ಇದ್ದಾಳೆ. ಈ ದಾರಿ ಎಲ್ಲ ಅವಳಿಗೆ ಸ್ವಲ್ಪ ಫುಲ್ ಫೆಮಿಲಿಯರ್ ಆಗಿಬಿಟ್ಟಿದೆ. ಒಬ್ಬಳೇ ಓಡಾಡ್ತಾಳೆ ಈಗ. ಅವಳು ಮನೆಗೆ ಬರ್ಬೇಕಾದ್ರೆ ಅಮ್ಮ ಅಲ್ಲೇ ಹಿಂದುಗಡೆ ಇತ್ತಂತ ಈ ಕಾಕಿ ಹಣ್ಣು ಅವಳಿಗೆ ಇಷ್ಟ. ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ 1-2 ಕುಯ್ದು ಕೊಟ್ಟಿದ್ರು. ಇನ್ನೂ ಕೊಡು ಅಂತ ತಿಂತಾಯಿದ್ಲು. ಸೊ ಅದನ್ನು ಕುಯ್ದಿಟ್ಟಿದ್ರು, ಅದನ್ನು ತಿಂತಾ ಇದ್ದಾಳೆ. ಹಾಗೆ ಮಧ್ಯಾಹ್ನ ಲಂಚಿಗೆ ಅಡುಗೆ ಮಾಡ್ತಾ ಒಗ್ಗರಣೆ ಹಾಕ್ಲಿಕ್ಕಂತ ಹೇಳಿ ಇಲ್ಲೇ ನಾನು ನನ್ನ ಮಗಳು ಹಿಂದೆ ಬಂದು ಬೇವಿನ ಸೊಪ್ಪು ಕಿತ್ಕೊಂಬರೋಣ ಅಂತ ಬಂದ್ವಿ. ಇದು ಫುಲ್ಲು ಹಿಂದೆ ನಮ್ಮನೆ ಲಾಸ್ಟು, ಆ ಕಡೆ ಅಲ್ಲಿ ಕಾಣ್ತಿರೋದು ಬಾವಿ. ಇಲ್ಲೇ ಇಲ್ಲೊಂದು ಸಣ್ಣ ಬೇವಿನ ಗಿಡ ಇದೆ, ಅದನ್ನು ಬೆಳೆದು ಕಿತ್ಕೊಂಡು ಹೋಗೋಣ ಅಂತ. ಆ ಕಡೆ ದೊಡ್ಡ ಬೇವಿನ ಮರ ಇದೆ, ಬಟ್ ಅದ್ರಲ್ಲಿ ಸಿಗಲ್ಲ ನನಗೆ. ಸೊ ಇಲ್ಲೊಂದು ಸಣ್ಣ ಗಿಡ ಇದೆ. ಇವತ್ತು ಊಟಕ್ಕೆ ಬೇಳೆ ಸಾರು ಮತ್ತು ದೀಗುಜ್ಜೆ ಕಬಾಬ್ ಮಾಡ್ತಾ ಇದ್ದೀನಿ. ಮತ್ತೆ ವಾಯ್ಸ್ ಓವರ್, ಯಾಕಂದರೆ ಅಲ್ಲಿ ನನ್ನ ಮಗಳು ಜೋರು ಅಳ್ತಾ ಇದ್ಲು. ಸೊ ಅದಕ್ಕೆ ಅದು ವಾಯ್ಸ್ ಕ್ಲಿಯರಾಗಿ ಬಂದಿಲ್ಲ ಅಂತ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ಬೇಳೆ ಸಾರು ಅಮ್ಮ ಮಾಡಿದರು. ಇಲ್ಲಿ ನಾನು ದೀಗುಜ್ಜೆ ಕಬಾಬ್ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಈಗ ಕಬಾಬ್ ಮಾಡಿ ಅವಳಿಗೆ ಊಟ ಮಾಡಿಸಿ ಈಗ ನಾನು ಊಟ ಮಾಡ್ತಾ ಇದ್ದೆ. ಅವತ್ತಿಗೆ ನಾನು ಅಷ್ಟೇ ಶೂಟ್ ಮಾಡ್ಕೊಂಡಿದ್ದು. ಇದು ಜುಲೈ 5th ವ್ಲಾಗು. ಅವತ್ತು ನನಗೆ ಮೇಕಪ್ ಇತ್ತು. ಮಾರ್ನಿಂಗ್ 8ಗೆ ಲೊಕೇಶನ್ ತೀರ್ಥಹಳ್ಳಿಲಿತ್ತು. ಸೊ ಲೊಕೇಶನ್ ರೀಚ್ ಆದರೆ ಸಾಕಾಗಿತ್ತು. ಸೊ ನನ್ನ ಮಗಳು ಎದ್ದಿದ್ಲು, ನನ್ನ ಹಸ್ಬೆಂಡು ಬಂದಿದ್ದರು. ಹಾಗಾಗಿ ಇಬ್ಬರು ಸೇರಿ ಬಿಟ್ಟು ಬರೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲು ಮಳೆ ನೈಟು ಪ್ರೀವಿಯಸ್ ಡೇ ಈವ್ನಿಂಗಿಂದ ಸ್ಟಾರ್ಟ್ ಆಗಿದ್ದ ಮಳೆ ಅವತ್ತಿನ ದಿನ ಮಾರ್ನಿಂಗ್ ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಆದರೂ ನಿಂತಿರಲಿಲ್ಲ, ಫುಲ್ಲು ಮಳೆ. ಅಲ್ಲಿಗೆ ನನ್ನ ಇಬ್ಬರು ಅವಳು ಬಂದಿದ್ಲು, ಎದ್ಬಿಟ್ಟಿದ್ಲು. ನಾನು ಬರ್ತೀನಿ ಅಂತ ಹೇಳಿ ಹೊರಟ್ಲು. ಸರಿ ನಾನೇ ನೋಡ್ಕೋತೀನಿ ಪರವಾಗಿಲ್ಲ ಅಂತ ಕರ್ಕೊಂಡು ಬಂದರು. ಹೋಟೆಲಲ್ಲೇ ತಿನ್ನಿಸ್ಕೋತೀನಿ ಅಂತ. ನಾನು ಮೇಕಪ್ ಮಾಡಿ ಬರೋ 2.5 ಅವರಲ್ಲಿ ಇಬ್ಬರು ಇಡೀ ತೀರ್ಥಹಳ್ಳಿ ಇನ್ನೊಂದು ರೌಂಡ್ ಸುತ್ತಿ ತಿಂಡಿ ಎಲ್ಲ ತಿಂದ್ಕೊಂಡು ಫುಲ್ ಒಂದೊಳ್ಳೆ ಟೈಮ್ ನನ್ನ ಜೊತೆಗೆ. ತುಂಬ ದಿವಸ ಆಗಿತ್ತು, 15 ಡೇಸ್ ಆಗಿತ್ತು ನಾನು ಅಮ್ಮನ ಮನೆಯಲ್ಲಿ ಇದ್ದು. ಸೊ ಅವರಿಬ್ಬರು 15 ಡೇಸ್ ಆಗಿತ್ತು ಅವರಿಬ್ಬರಿಗೆ ನೋಡಿದೆ. ಸೊ ಇಬ್ಬರು ಫುಲ್ ಎಂಜಾಯ್ ಮಾಡಿದ್ದಾರೆ. 1-2.5 ಅವರ್ಸ್ ಅಷ್ಟು ಇಬ್ಬರೇ ಸ್ಪೆಂಡ್ ಮಾಡಿದರು ತೀರ್ಥಹಳ್ಳಿಲೆಲ್ಲ ಓಡಾಡಿ. ನಾನು ಮೇಕಪ್ನ ಬೇಗ ಮುಗಿಸಿ 10:30 ಹಾಗೆ ಇವ್ರು ಬಂದು ನನ್ನ ಪಿಕ್ ಮಾಡಿದ್ರು. ಮತ್ತು ನಾವು ರಿಟರ್ನ್ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಅವತ್ತು ಅಮ್ಮನ ಮನೆಯಿಂದ ರಿಟರ್ನ್ ಹೊರಡಬೇಕಿತ್ತು. ಸುಷ್ಟಾಗುತ್ತಾ? ಎಂತಕ್ಕೆ ಪುತ್ತ ಕೊಟ್ಟು ಸುಷ್ಟಾಗುತ್ತಾ? ಹಾಗೆ ಸ್ವಲ್ಪ ಹೂವಿನ ಗಿಡ ತಗೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ನಮ್ಮಮ್ಮನ ಹತ್ರ ಕಿತ್ಕೊಡೋಕೆ ಹೇಳ್ತಿದ್ದೆ. ನಮ್ಮನೇಲಿರೋದನ್ನೇ ಈಗ ನಮ್ಮಮ್ಮ ಅಷ್ಟು ಮೇಂಟೈನ್ ಮಾಡಿದೆ. ಅದು ಸ್ವಲ್ಪ ಹಾಳಾಗಿದೆ ಹೂವಿನ ಗಿಡ. ಇಲ್ಲಾಂದರೆ ತುಂಬ ಹೂವಿನ ಗಿಡ ಮಾಡಿದರು ಪ್ರೀವಿಯಸ್ ಇಯರ್ಸ್ ಎಲ್ಲ. ಅದೇ ಇರೋದ್ರಲ್ಲೇ ಸ್ವಲ್ಪ ನಮ್ಮ ಮಾಮಿಗೆ ಬೇಕಾಗಿತ್ತು ಪಾಟಲ್ಲಿ ಹಾಕಿ ನಡಲಿಕ್ಕೆ. ಹಾಗಾಗಿ ಸೇವಂತಿಗೆ ಗಿಡನೆಲ್ಲ ಕಿತ್ಕೊಡ್ತಾಯಿದ್ರು. ಅದನ್ನೇ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಇಲ್ಲಿ. ನನ್ನ ಮಗಳಿಬ್ಬರು ಫುಲ್ ಹೆವಿ ಹಾರ್ಟಲ್ಲೇ ಹೊರಟ್ವಿ. ಯಾಕಂದರೆ ನಮ್ಮಿಬ್ಬರಿಗೂ ರಿಟರ್ನ್ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಇರ್ರಿ ಅಂದಿದ್ರು ಇರ್ತಿದ್ವಿ. ಬಟ್ ನಮ್ಮಮ್ಮ ಬೆಂಗಳೂರಿಗೆ ಹೋಗಬೇಕಿತ್ತು, ಅದಕ್ಕೆ ರಿಟರ್ನ್ ಹೊರಟ್ವಿ. ರಿಟರ್ನ್ ಬರ್ತಾ ಆಗುಂಬೆಲ್ಲಂತೂ ಫುಲ್ ವೆದರ್ ಚೆನ್ನಾಗಿತ್ತು. ಫುಲ್ ಫಾಗ್ ಥರ ತುಂಬ್ಕೊಂಡ್ಬಿಟ್ಟಿತ್ತು. ಮಳೆ ಬರ್ತಾಯಿತ್ತು. ಎಲ್ಲರೂ ಮಳೆ ಅಂದರೆ ಫುಲ್ ಬರ್ತಾ ಇರಲಿಲ್ಲ, ಲೈಟಾಗಿ ಬರ್ತಾಯಿತ್ತು. ಸೊ ಎಲ್ಲರೂ ಇಲ್ಲಿ ನೋಡ್ತಾಯಿದ್ರು ಅದನ್ನು. ನಾನು ಸುಮ್ಮನೆ ಒಂದು ಕ್ಲಿಪ್ ತಗೊಂಡೆ ಚೆನ್ನಾಗಿತ್ತು ಅಂತ ಹೇಳಿ.
ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಅಮ್ಮನ ಮನೆಯಿಂದ ಮಾಡಿರೋ ವೀಡಿಯೋಗಳೆಲ್ಲ ಇಷ್ಟ ಆಗಿದೆ, ಚೆನ್ನಾಗಿ ರೀಚ್ ಆಗಿದೆ ಅಂತ ಅನ್ಕೋತೀನಿ. ಇನ್ಮೇಲಿಂದ ನಂದು ನಾರ್ಮಲ್ ಡೇಸ್ ವ್ಲಾಗ್ಗಳು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.